ನಮಸ್ಕಾರ ಸ್ನೇಹಿತರೆ, ನಾನು ನನ್ನ ಮಾಗೆ. ಸ್ನೇಹಿತರೆ, ಮೊನ್ನೆಯಷ್ಟೇ ನಡೆದಿರುವಂತಹ ಒಂದು ಕ್ರೂಸ್ ದುರಂತದಲ್ಲಿ ಮೃತಪಟ್ಟಿರುವಂತಹ ಕುಟುಂಬಗಳು ಇದೀಗ ಬಹುತೇಕ ಕಣ್ಣೀರಿನಲ್ಲಿ ಮುಳುಗಿ ಎದುರ್ತಾ ಇದ್ದಾವೆ. ಎಲ್ಲರ ಕಣ್ಣಲ್ಲೂ ನೀರು ತರಿಸಿದಂಥ ದುರಂತ ಅಥವಾ ಕಣ್ಣಲ್ಲಿ ನೀರು ತರಿಸಿದಂಥ ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮರೀನಾ ಮೈಸಿ ಹಾಗೂ ಆಕೆಯ 4 ವರ್ಷದ ಮಗು ತ್ರಿಶಾನ್ ಕುಮಾರ್ ಸಾವನ್ನಪ್ಪಿರುವಂಥ ದೃಶ್ಯ ಬಹುತೇಕ ಇಡೀ ದೇಶವೇ ಒಂದು ಕ್ಷಣ ಕಣ್ಣೀರನ್ನು ಹಾಕಿಬಿಟ್ಟಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಅಂತಿಮವಾಗಿ ಈ ಅಂತ್ಯ ಸಂಸ್ಕಾರ ಅನ್ನುವಂಥದ್ದು ಏನಿರುತ್ತೆ ಅದೆಲ್ಲವೂ ಕೂಡ ಮಾಡಲೇಬೇಕಾಗತ್ತೆ. ಬಹುತೇಕ ಅವರವರ ಧರ್ಮದಂತೆ ಈ ಅಂತಿಮ ಸಂಸ್ಕಾರವನ್ನ ಎಲ್ಲರೂ ಕೂಡ ಮಾಡುವಂತಹದ್ದು. ಈಗ ಈ ಮರೀನಾ ಮೈಸಿ ಅವರ ಮೃತದೇಹವು ಕೂಡ ತವರಿಗೆ ತಲುಪಿದೆ. ಅದೇ ರೀತಿಯಾಗಿ ಇವರ ಅಂತ್ಯ ಸಂಸ್ಕಾರ ಅಂತದ್ದೆಲ್ಲವೂ ಕೂಡ ಹಾಗೆ ಬಿಟ್ಟಿದೆ. ಆ ಒಂದು ದೃಶ್ಯವನ್ನು ಗಮನಿಸಿಬಿಟ್ರೆ ಬಹುತೇಕ ಎಲ್ಲರೂ ಕೂಡ ಮತ್ತಷ್ಟು ಕಣ್ಣೀರನ್ನು ಹಾಕಿ ಬಿಡ್ತೀರಿ. ಒಂದೇ ಪೆಟ್ಟಿಗೆಯಲ್ಲಿ ತಾಯಿ ಮಗುವನ್ನು ಇಟ್ಟು ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಮಣ್ಣಲ್ಲಿ ಮತ್ತೆ ತಾಯಿ ಮಗ ಒಂದಾಗಿ ಒಂದೇ ಬಾಕ್ಸ್ ಅಲ್ಲಿ ಮಲ್ಕೊಂಡು ಬಿಡ್ತಾರೆ. ಇಂತಹ ಒಂದು ದುರಂತ ನೋಡಿ, ಯೋಚನೆ ಮಾಡಲೇಬೇಕು ನಾವೆಲ್ಲರೂ ಕೂಡ. ಯಾರು ಕೂಡ ಈ ರೀತಿಯಾಗಿ ಊಹೆ ಮಾಡ್ಕೊಂಡಿರಲಿಲ್ಲ. ಇಂತಹ ಪರಿಸ್ಥಿತಿ ಯಾವ ತಾಯಿಗೂ ಬೇಡ, ಯಾವ ಕುಟುಂಬಕ್ಕೂ ಬೇಡ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸ್ಪಷ್ಟವಾಗಿ ಇಷ್ಟಪಡ್ತಾನೆ. ಅಂದಾಗೆ ಈ ದುರಂತದ ಕುರಿತಾಗಿ ಬಹುತೇಕ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇನೆಲ್ಲ ಅಲ್ಲಿ ಪ್ರೊಸೀಜರ್ಗಳಿತ್ತು ಅವುಗಳನ್ನ ಎಲ್ಲವೂ ಕೂಡ ಯಾವ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಗಳು ನೆಗ್ಲೆಕ್ಟ್ಗಳನ್ನು ಮಾಡಿಬಿಟ್ಟಿದ್ರು. ಇಂಥದ್ದೊಂದು ದುರಂತಕ್ಕೆ ಆ ಸಾಕ್ಷಿಯಾದಂಥವ್ರನ್ನ ಇದೀಗ ಕೆಲಸದಿಂದ ಕೂಡ ತೆಗೆದು ಹಾಕಲಾಗಿದೆ. ಸ್ನೇಹಿತರೆ, ಈಗ ಮರೀನಾ ಮೈಸಿ ಅವರ ತಾಯಿ ಆಗಿರುವಂಥ ಮಧುರಾ ಮೈಸಿ ಜೊತೆಗೆ ಆಕೆಯ ಮಗನಾಗಿರುವಂಥ ಅಂದರೆ ಮರೀನಾ ಮೈಸಿ ಅವರ ಮಗನಾಗಿರುವಂಥ ತ್ರಿಶಾನ್ ಕುಮಾರ್ ಅನ್ನುವಂಥ ಮಗು ಇದೀಗ ಅಂತಿಮ ಸಂಸ್ಕಾರ ಅಂಥದ್ದೆಲ್ಲವೂ ಕೂಡ ಮುಗಿದೋಗಿಬಿಟ್ಟಿದೆ. ಆ ಒಂದು ಸನ್ನಿವೇಶಗಳು ಹೇಗಿದ್ವು ಅನ್ನುವಂಥದ್ದನ್ನ ಒಂದಿಷ್ಟು ವಿವರವನ್ನು ನಾನು ನಿಮ್ಮ ಮುಂದೆ ಕೊಟ್ಟು ಬಿಡ್ತೇನೆ. ಸಾಧ್ಯವಾದರೆ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಜಬಲ್ಪುರ್ ಬಾರ್ಗಿ ಡ್ಯಾಮ್ ಕ್ರಾಸ್ ದುರಂತದಲ್ಲಿ ಇದೀಗ ಮೃತಪಟ್ಟಿರುವಂತಹ ಮರೀನಾ ಮೈಸಿ ಕುಟುಂಬದ ಅಂತ್ಯಕ್ರಿಯೆ ಅತ್ಯಂತ ದುಃಖಭರಿತ ವಾತಾವರಣವನ್ನ ನೆರವೇರಿಸಿ ಬಿಟ್ಟಿತ್ತು. ಮರೀನಾ ಮೈಸಿ 39 ವರ್ಷ. ಆಕೆಗೆ ಇನ್ನೂ ಬಹುತೇಕ ಮಕ್ಕಳ ಬಗ್ಗೆ ಕನಸುಗಳನ್ನು ಕಟ್ಕೊಂಡು ಬಿಟ್ಟಿದ್ರು ಅಂತ ಕಾಣಿಸುತ್ತೆ. 2 ಮಕ್ಕಳು ಕೂಡ ಇದ್ರು. ಮರೀನಾ ಮೈಸಿಗೆ 2 ಮಕ್ಕಳು ಅಂತಂದ್ರೆ ತ್ರಿಶಾನ್ ಕುಮಾರ್ ಅನ್ನುವಂಥದ್ದು ಮತ್ತು ಆಕೆಯ ಮಗಳಾಗಿರುವಂತಹ ಸಿಯಾ ಅನ್ನುವಂಥ ಹೆಣ್ಣು ಮಗಳು ಮತ್ತು ಆಕೆಯ ಗಂಡ ಇಬ್ಬರು ಕೂಡ ಬದುಕಿ ಬಿಡ್ತಾರೆ. ಪ್ರದೀಪ್ ಅನ್ನುವಂಥವರು, ಪ್ರದೀಪ್ ಮತ್ತು ಸಿಯಾ ಬದುಕಿ ಬಿಡ್ತಾರೆ. ಆದರೆ ಈ ಒಂದು ದುರಂತದಲ್ಲಿ ಮರೀನಾ ಮೈಸಿ ಸೇರಿದಂತೆ ಅವರ ತಾಯಿ ಮತ್ತು ಅವರ ಮಗ 3 ಜನರು ಕೂಡ ಒಂದೇ ಕುಟುಂಬದವರು ಸಾವನ್ನಪ್ಪಿ ಬಿಡ್ತಾರೆ. ಇದೀಗ ಇವರ ಮೃತದೇಹವನ್ನು ಶವಪೆಟ್ಟಿಗೆಯಲ್ಲಿ ದೆಹಲಿಯ ಖಜಾನ್ ಬಸ್ತಿ ಪ್ರದೇಶಕ್ಕೆ ತರಲಾಗಿತ್ತು. ಕುಟುಂಬದಸ್ಥರು, ನೆರೆಹೊರೆಯವರು ಹಾಗೂ ಸ್ನೇಹಿತರು ಕಣ್ಣೀರಿನಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡು ಬಿಡ್ತಾರೆ. ಶನಿವಾರ ಬೆಳಗ್ಗೆ ಮೃತದೇಹಗಳು ಮನೆಗೆ ತಲುಪ್ತವೆ. ಬಳಿಕ ಕ್ರೈಸ್ತ ಸಂಪ್ರದಾಯದಂತೆ ಪ್ರಾರ್ಥನೆ ಮತ್ತು ಅಂತಿಮ ವಿಧಿಗಳು ನೆರವೇರಿ ಬಿಡ್ತವೆ. ಸಂಬಂಧಿಕರು ಹಾಗೂ ಸ್ಥಳೀಯರು ಹೂವಿನ ನಮನಗಳನ್ನು ಸಲ್ಲಿಸ್ತಾರೆ. ನಮ್ಮ ಕುಟುಂಬವೇ ಖಾಲಿಯಾಗಿ ಬಿಟ್ಟಿದೆ ಎಂದು ಕುಟುಂಬದಸ್ಥರು ನೆಲವನ್ನು ಕೆದರೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ನೋಡಿ, ಇಂತಹ ಒಂದೇ ಕುಟುಂಬದಲ್ಲಿ ಈ ರೀತಿಯಾಗಿ 3 ಜನ ಸಾವನ್ನಪ್ಪಿ ಬಿಟ್ಟರು. ಅದರಲ್ಲೂ ಕೂಡ ಭವಿಷ್ಯವನ್ನು ಕಟ್ಕೋಬೇಕಾಗಿರುವಂತಹ ಮಗು. ಆ ಮಗುವಿನ ಮೇಲೆ ಆ ಕುಟುಂಬ ಅದೆಷ್ಟು ಕನಸುಗಳನ್ನು ಕಟ್ಕೊಂಡು ಬಿಟ್ಟಿತ್ತೋ ಗೊತ್ತಿಲ್ಲ. ಇಂತಹ ಒಂದು ದುರಂತದಲ್ಲಿ ತಾಯಿ ಮಗು ಬಲಿಯಾಗಿಬಿಟ್ರೆ ಅದರಲ್ಲೂ ಕೂಡ ತಾಯಿ ಮಗು ಇಬ್ಬರು ಕೂಡ ಕೊನೆಯದಾಗಿ ಕಂಡಂತಹ ದೃಶ್ಯ ಇದೆಯಲ್ಲ, ಇವತ್ತಿಗೂ ಕೂಡ ಯಾರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ದುರಂತ ಬಹುತೇಕ ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳು ಕೂಡ ಇದುವರೆಗೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬಹುತೇಕ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಕೆಲವೊಂದು ವಿಡಿಯೋಗಳನ್ನು ನಮ್ಮ ಒಂದು ವಿಡಿಯೋಗಳಲ್ಲಿ ಅಥವಾ ಈ ಒಂದು ಚಾನಲ್ನಲ್ಲಿ ಪ್ರಸಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇಲ್ಲ. ಬಹುತೇಕ ಬೇರೆ ಬೇರೆ ಚಾನಲ್ಸ್ಗಳಲ್ಲೂ ಕೂಡ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಗಮನಿಸಿಬಿಟ್ಟಿರ್ತೀರಿ. ಆ ದುರಂತದ ಬಹುತೇಕ ಕೈ ಹೇಗಿತ್ತು ಅಂತಂದರೆ ಯಾರೂ ಕೂಡ ಹರಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ದುರಂತ ಇದು ಆಗಿಬಿಟ್ಟಿತ್ತು. ಮರೀನಾ ಮೈಸಿಯ ಕೊನೆಯ ಕ್ಷಣದಲ್ಲಿ ವಿಡಿಯೋ ಕಾಲ್ ಕೂಡ ಮಾಡಿದ್ರಂತೆ. ಬಹುತೇಕ ಮಾಹಿತಿಯ ಪ್ರಕಾರ ನಮ್ಮನ್ನು ಸೇವ್ ಮಾಡಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಶೋಮಿ ಅನ್ನುವಂಥ ರೀತಿಯಲ್ಲಿ ವಿಡಿಯೋ ಕಾಲ್ನ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ರಂತೆ. ಯಾರು ಕೂಡ ರಕ್ಷಣೆ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಬೋಟ್ ಮುಳುಗುವ ವೇಳೆ ತನ್ನ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡು ಉಳಿಸಲು ಪ್ರಯತ್ನವನ್ನು ಕೂಡ ಪಡ್ತಾರೆ. ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಬಹುತೇಕ ಇಲ್ಲಿ ಮಾಹಿತಿಯ ಪ್ರಕಾರ, ತಜ್ಞರು ಹೇಳುವಂಥ ಪ್ರಕಾರ ತನ್ನ ಮಗುವಿಗೆ ಒಂದು ಲೈಫ್ ಜಾಕೆಟ್ ಮತ್ತು ಆಕೆ ಒಂದು ಲೈಫ್ ಜಾಕೆಟನ್ನು ಹಾಕೊಂಡು ಬಿಟ್ಟಿದ್ರೆ ಬಹುತೇಕ ಇಬ್ಬರಲ್ಲಿ ಒಬ್ಬರು ಬದುಕುವಂಥ ಸಾಧ್ಯತೆ ಇತ್ತು. ಜೊತೆಗೆ ಇಬ್ಬರೂ ಕೂಡ ಬದುಕುವಂಥ ಸಾಧ್ಯತೆ ಹೆಚ್ಚಾಗಿತ್ತು ಅನ್ನುವ ಹಾಗೆ. ಯಾಕೆಂತಂದರೆ ಮಗುವನ್ನು ಆಕೆ ತಬ್ಬಿಕೊಂಡಂಥ ಸಂದರ್ಭದಲ್ಲಿ, ಆಕೆಯನ್ನು ತಬ್ಬಿಕೊಂಡಂಥ ಸಂದರ್ಭದಲ್ಲಿ ತುಂಬ ಶಕ್ತಿ ಕೂಡ ಬಂದಿರುತ್ತೆ. ಅಂದರೆ ಬ್ರೈನ್ ಆಗ ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಹೇಗೆಲ್ಲ ಮಗು ತಾಯಿಯನ್ನು ಗಟ್ಟಿ ಹಿಡಿದುಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆಲ್ಲ ಹಿಡಿದುಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ತಾಯಿಯೂ ಕೂಡ ತೇಲೋದಕ್ಕೆ ಆಗೋದಿಲ್ಲ. ಒಂದೇ ಜಾಕೆಟಲ್ಲಿ ಇಬ್ಬರು ಕೂಡ ಇರೋ ಕಾರಣದಿಂದಾಗಿ ಇಂತಹದ್ದೊಂದು ದುರಂತ ನಡೆದು ಹೋಗಿ ಬಿಟ್ಟಿದೆ ಅನ್ನುವಂಥದ್ದು ತಜ್ಞರು ಹೇಳುವಂಥ ಮಾಹಿತಿ ಆಗಿದೆ. ಇನ್ನು ಬೋಟ್ ಮುಳುಗುವ ವೇಳೆ
ತನ್ನ ಮಗುವನ್ನು ಬಿಗಿಯಾಗಿ ಹಪ್ಪಿಕೊಂಡಿರುವಂಥ ದೃಶ್ಯ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಬಹುತೇಕ ಕೆಲವೊಂದು AI ವಿಡಿಯೋಗಳು ಕೂಡ ಓಡಾಡ್ತಾ ಇದ್ದಾವೆ, AI ಫೋಟೋಗಳು ಕೂಡ ಓಡಾಡ್ತಾ ಇದ್ದಾವೆ. ಬಹುತೇಕರು ಅಸಲಿ ಫೋಟೋ ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಸೊ ಅಂಥದ್ದನ್ನು ಗಮನಿಸಿದ ಬಳಿಕ ಎಲ್ರಿಗೂ ಕೂಡ ಒಂದು ಕ್ಷಣ ನೋವಾಗದೆ ಇರೋದಕ್ಕೆ ಸಾಧ್ಯ ಇಲ್ಲ. ಎಂಥ ಕ್ರೂರಿ ಇದ್ದಾನೆ, ಎಂಥ ಕಟುಕನಿದ್ದಾನೆ ಅಂದರೂ ಕೂಡ ಆ ವ್ಯಕ್ತಿಗೆ ಆ ದೃಶ್ಯವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಇದೀಗ ಈಕೆಯ ಪತಿ ಮತ್ತು ಈಕೆಯ ಮಗಳು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಈ ಒಂದು ಮರೀನಾ ಅವರ ತಂದೆ ಜೂಲಿಯಸ್ ಅನ್ನುವಂಥ ವ್ಯಕ್ತಿಯು ಕೂಡ ಆ ಸ್ಥಳಕ್ಕೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಟ್ಟು 6 ಜನರು ಹೋಗಿರ್ತಾರೆ ಪ್ರವಾಸಕ್ಕೆ ಎಂದು. ದೆಹಲಿಯ ಮೂಲದವರು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ 6 ಜನಗಳು ಆ ದೋಣಿಯಲ್ಲಿ ಇರ್ತಾರೆ. ಬಹುತೇಕ ಈ 3 ಜನರನ್ನು ರಕ್ಷಣೆ ಮಾಡ್ತಾರೆ. ಆದರೆ ಈ ತಾಯಿ ಮತ್ತು ಮಗುವನ್ನು ರಕ್ಷಣೆ ಮಾಡೋದಕ್ಕಾಗಲ್ಲ, ಜೊತೆಗೆ ಈ ಒಂದು ಮರೀನಾ ಅವರ ತಾಯಿಯನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಒಟ್ಟು 3 ಜನ ಸಾವನ್ನಪ್ಪಿಬಿಟ್ರೆ 3 ಜನ ಇದೀಗ ಸೇಫ್ ಆಗಿದ್ದಾರೆ. ಇನ್ನು ಪತಿ ಪ್ರದೀಪ್ ಹೇಳ್ತಾ ಇರುವಂಥದ್ದು, ಬಹುತೇಕ ನಾನು ನನ್ನ ಮಗನ ಬಗ್ಗೆ ಕನಸುಗಳನ್ನು ಕಟ್ಕೊಂಡು ಬಿಟ್ಟಿದ್ದೆ, ಆದರೆ ಈ ರೀತಿಯಾದಂಥ ದುರಂತದಲ್ಲಿ ನನ್ನ ಮಗ ಸಾವನ್ನಪ್ಪಿ ಬಿಡ್ತಾನೆ ಎನ್ನುವಂಥದ್ದು ನನಗೂ ಕೂಡ ಗೊತ್ತಿರಲಿಲ್ಲ. ಆ ರೀತಿಯಾದಂಥ ಒಂದು ಕನಸು ಅಥವಾ ಆ ರೀತಿಯಾದಂಥ ಸುಳಿವು ನನಗೆ ಸಿಕ್ಕು ಬಿಟ್ಟಿದ್ರೆ ಪ್ರವಾಸದ ಹೆಸರನ್ನು ಕೂಡ ನಾನು ಮನೆಯಲ್ಲಿ ಎತ್ತಾ ಇರಲಿಲ್ಲ. ಈ ರಜೆ ಇದೆ, ರಜೆ ಇರೋ ಕಾರಣಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗಬೇಕು, ಬೇಸಿಗೆ ಇರೋ ಕಾರಣದಿಂದಾಗಿ ಸಮ್ಮರ್ ತುಂಬ ಹೆಚ್ಚಾಗಿರೋ ಕಾರಣದಿಂದಾಗಿ ಒಂದು ನೀರಿನ ಸ್ಥಳಕ್ಕೆ ಹೋಗಬೇಕು, ಒಂದಿಷ್ಟು ಎಂಜಾಯ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕರೆದುಕೊಂಡು ಹೋಗಿಬಿಟ್ಟೆ. ನಾನೇ ಮಾಡಿದ ದುರಂತ ಇದು, ನನ್ನಿಂದಲೇ ನನ್ನ ಮಗ ಸಾವನ್ನಪ್ಪಿಬಿಟ್ಟಲ್ಲ ಅನ್ನುವ ಹಾಗೆ ಆ ತಂದೆ ತುಂಬ ದುಃಖಭರಿತರಾಗಿ ದುಃಖದಿಂದ ಕಣ್ಣೀರನ್ನು ಕೂಡ ಆ ಸಂದರ್ಭದಲ್ಲಿ ಹಾಕಿ ಬಿಡ್ತಾರೆ. ಒಂದೇ ಪೆಟ್ಟಿಗೆಯಲ್ಲಿ ತಾಯಿ ಮಗನ ಶವವನ್ನು ಇಡ್ತಾರೆ. ತಾಯಿ ಮಗನ ಶವವನ್ನು ಇಟ್ಟು ಇಬ್ಬರನ್ನು ಕೂಡ ಒಂದೇ ಪೆಟ್ಟಿಗೆಯಲ್ಲಿ ಎತ್ಕೊಂಡು ಹೋಗಿ ಒಂದೇ ಪೆಟ್ಟಿಗೆಯಲ್ಲಿ ಮುಚ್ಚಿ ಬಿಡ್ತಾರೆ. ಅಂತಂದರೆ ಅವರ ಧರ್ಮದ ಪ್ರಕಾರ, ಬಹುತೇಕ ಅವರ ಧರ್ಮದಲ್ಲಿ ಇಂಥ ದುರಂತಗಳೇ ಆಗಲಿ ಬೇರೆ ಯಾವುದೇ ದುರಂತಗಳಾದಂಥ ಸಂದರ್ಭದಲ್ಲೂ ಕೂಡ ಬಹುತೇಕ ಸುಡುವಂಥದ್ದು ಅಂತಂದರೆ ಬೆಂಕಿಗೆ ಹಾಕುವಂಥದ್ದು ತುಂಬ ಕಡಿಮೆ. ಅದರಲ್ಲೂ ಕೂಡ ತುಂಬ ಕಡಿಮೆ ಅನ್ನೋದಕ್ಕಿಂತ ಬಹುತೇಕ ಹಾಕೋದಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲರನ್ನೂ ಕೂಡ ಪೆಟ್ಟಿಗೆಯಲ್ಲಿ ಇಟ್ಟು ಮಣ್ಣು ಮಾಡುವಂಥ ಸಂಪ್ರದಾಯ ಆ ಒಂದು ಧರ್ಮಕ್ಕೆ ಸೇರಿರುವಂಥದ್ದು. ಅವರ ಧರ್ಮದ ಪ್ರಕಾರ ಅದು ಹೇಗೆ ಒಂದು ಅಂತಿಮ ಸಂಸ್ಕಾರವನ್ನು ಮಾಡೋದಕ್ಕೆ ಸಾಧ್ಯನೋ ಅಂಥದ್ದೆಲ್ಲವನ್ನು ಕೂಡ ಪ್ರದೀಪ್ ಅವರು ಮಾಡಿಬಿಡ್ತಾರೆ. ಇನ್ನು ಸಿಯಾ ಅವರು ಹೇಳ್ತಾ ಇರುವಂಥದ್ದು, ಅಂದರೆ ಈ ಪ್ರದೀಪ್ ಅವರ ಮಗಳು ಅಥವಾ ಮರೀನಾ ಅವರ ಮಗಳು ಹೇಳ್ತಾ ಇರುವಂಥದ್ದು, ನನ್ನ ತಮ್ಮನ ಮೇಲೆ ಬಹುತೇಕ ನನಗೆ ಒಂದು ನಂಬಿಕೆ ಇತ್ತು. ನಾನು ದೊಡ್ಡವಳಾದ ಮೇಲೆ ನನ್ನ ತಮ್ಮನನ್ನು ಹೇಗೆ ನೋಡ್ಕೊಳ್ತೀನೋ ಅದೇ ರೀತಿಯಾಗಿ ನನ್ನ ತಮ್ಮ ನಾನು ಮದುವೆ ಆದ ಬಳಿಕವೂ ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನುವಂಥ ಕನಸುಗಳನ್ನು ಕಟ್ಕೊಂಡಿದ್ದೆ ಅನ್ನುವ ಹಾಗೆ ಆ ಮುಗ್ಧ ಮಗು ಕೂಡ ತನ್ನ ತಮ್ಮನ ಬಗ್ಗೆ ಬಹುತೇಕ ಕನಸುಗಳನ್ನು ಕಟ್ಕೊಂಡಿತ್ತು. ಆ ಕನಸನ್ನು ಕೂಡ ನಿರಾಶೆ ಆಯ್ತಲ್ಲ ಅನ್ನುವ ಹಾಗೆ ಆ ಮಗು ಕೂಡ ಆ ಸಂದರ್ಭದಲ್ಲಿ ಅಂತಿಮ ಸಂಸ್ಕಾರದ ವೇಳೆಯಲ್ಲಿ ಕಣ್ಣೀರನ್ನು ಕೂಡ ಹಾಕಿ ಬಿಡುತ್ತೆ. ಈ ದೃಶ್ಯ ಇಂಥದ್ದೆಲ್ಲವನ್ನು ಕೂಡ ಗಮನಿಸಿಬಿಟ್ರೆ ಬಹುತೇಕ ಜನಗಳೇ ನೀವೆಲ್ಲರೂ ಕೂಡ ಒಂದು ಕ್ಷಣ ಯಾಕೆ ಇಂಥ ದುರಂತಗಳು ನಡೆದು ಹೋಗಿಬಿಡ್ತಾವೆ, ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ನಡಿಬೇಕಾ, ಅದು ನಮ್ಮ ಕಿವಿಗೆ ಕೇಳಬೇಕಾ, ನಾವು ಕಣ್ಣಾರೆ ನೋಡಬೇಕಾ ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಉಟ್ಕೊಂಡು ಬಿಡುತ್ತೆ. ಇಂತಹ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬೇಡ. ನಿಜವಾಗಿಯೂ ಯಾರೋ ಒಬ್ಬರು ನಾಲಾಯಕರು ಮಾಡಿರುವಂತಹ ದುರಂತದಿಂದ ಅಥವಾ ಎಡವಟ್ಟಿನಿಂದ ಈಗ ಬಹುತೇಕ ಜನರ ಸಾವಾಗಿಬಿಟ್ಟಿದೆ. ಇಲ್ಲಿವರೆಗೂ ಕೂಡ 9 ಜನರು ಸಾವಾಗಿತ್ತು ಅನ್ನುವ ಮಾಹಿತಿ ಇತ್ತು. ಆದರೆ ಇದೀಗ ಮಾಹಿತಿಯ ಪ್ರಕಾರ ಮತ್ತೆರಡು ಮಕ್ಕಳು ಸಾವನ್ನಪ್ಪಿದ್ದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇಲ್ಲಿಗೆ 9 ಜನರು ಮೃತಪಟ್ಟಿರುವಂಥದ್ದು ಹೆಚ್ಚಾಗಿ ಈಗ 11 ಜನಗಳು ಮೃತಪಟ್ಟಿರುವಂಥದ್ದು ದೃಢವಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ 28 ಜನರಿಗೆ ಮಾತ್ರ ಟಿಕೆಟನ್ನು ಕೊಟ್ಟು ಉಳಿದಂಥವರೆಲ್ಲರನ್ನು ಕೂಡ 2 ನಂಬರ್ ವ್ಯವಹಾರದಲ್ಲಿ ಅಥವಾ ತಾವು ದುಡ್ಡು ಮಾಡಿಕೊಳ್ಳುವ ನೆಪದಲ್ಲಿ ಓವರ್ ಆಗಿ ವೇಟನ್ನು ಹಾಕಿ ಆ ದುರಂತಕ್ಕೆ ಕಾರಣವಾಗಿ ಬಹುತೇಕ ಜನರ ಸಾವಿಗೆ ಅಲ್ಲಿನ ಸಿಬ್ಬಂದಿಗಳು ಕಾರಣರಾಗಿದ್ದಾರೆ. ಆ ಸಿಬ್ಬಂದಿಗಳನ್ನು ಇದೀಗ ಕೆಲಸದಿಂದ ಕೂಡ ತೆಗೆದು ಹಾಕಲಾಗಿದೆ. ಮರೀನಾ ಮೈಸಿ ಹಾಗೂ ತ್ರಿಶಾನ್ ಸಾವಿನ ಬಳಿಕ ಬಹುತೇಕರು ಆ ಒಂದು ಮೃತದೇಹವನ್ನು ಕಂಡು ಇದುವರೆಗೂ ಕೂಡ ಆ ಮರೆಯೋದಕ್ಕೆ ಆಗದ ರೀತಿಯಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಅನ್ನುವ ಹಾಗೆ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿಯ ಮೂಲಕ ಅಥವಾ ಈ ಒಂದು ವಿಡಿಯೋದ ಮೂಲಕ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ನಮಗೆ ಈಜು ಬರದೇ ಇದ್ದರೆ ಅಥವಾ ನಾವು ಇನ್ಯಾವುದೋ ಸಾಹಸವನ್ನು ಮಾಡೋದಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗೆ ಹೋಗಬಾರ್ದು ಅಂತ ಕಾಣಿಸುತ್ತೆ. ನೀರು ಬಹುತೇಕ ಬೇಸಿಗೆ ಅಂತ ತಕ್ಷಣ ಎಲ್ಲರೂ ಕೂಡ ಪ್ರವಾಸಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಈ ನೀರು ಇರುವಂಥ ಪ್ರದೇಶ, ನದಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಈ ರೀತಿಯಾದಂಥ ದುರಂತಗಳು ನಡೆದಂಥ ಸಂದರ್ಭದಲ್ಲಿ ಅವುಗಳನ್ನು ಆಯ್ಕೆ ಮಾಡಿಕೊಳ್ಳೋದು ತಪ್ಪು ಅಂತಲ್ಲ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾದರೂ ಎಡವಟ್ಟಾಗ್ಬಿಟ್ರೆ ನಾನು ಅಲ್ಲಿ ಎಷ್ಟು ಸೇಫ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಮುಂದಾಲೋಚನೆ ಮಾಡಬೇಕಾಗುತ್ತೆ. ಮುಂದಾಲೋಚನೆ ಇಲ್ಲ ಅಂತಂದರೆ ಬಹುತೇಕ ಈ ರೀತಿಯಾದಂಥ ದುರಂತ ನಡೆದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿ ನಿಮ್ಮ ಕುಟುಂಬವನ್ನು ನೀವು ಏಕಾಂಗಿಯಾಗಿ ಮಾಡಿ ಹೊರಟು ಹೋಗಬೇಕಾಗತ್ತೆ. ಸ್ನೇಹಿತರೆ, ಈ ದುರಂತದಿಂದ ಎಲ್ಲರೂ ಕೂಡ ತಮ್ಮ ಜೀವದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು
ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಹಾಗೂ ಬೇರೆ ಬೇರೆ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಬಹುತೇಕ ಈ ಒಂದು ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಅವರುಗಳು ಕೂಡ ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ, ನೆಗ್ಲೆಕ್ಟನ್ನು ತೋರ್ತಾ ಇರ್ತಾರೆ. ಅಂಥವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಆಗಬಹುದು. ಅವರಿಗೂ ಕೂಡ ತಾವು ಎಚ್ಚೆತ್ತುಕೊಳ್ಳೋದಕ್ಕೆ ಇದೊಂದು ವಿಡಿಯೋ ಅವರಿಗೆ ಮಾರ್ಗದರ್ಶನವೂ ಕೂಡ ಆಗಬಹುದು. ಹಾಗಾಗಿ ಈ ಒಂದು ವಿಡಿಯೋನ ಪ್ರವಾಸಕ್ಕೆ ಹೋಗುವಂಥ ನಿಮ್ಮ ಸ್ನೇಹಿತರು, ಕುಟುಂಬದವರು ಯಾರು ಬೇಕಾದರೂ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.